ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಇದೀಗ ನಾನು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀನಿ. ರಾಮೇಶ್ವರ್ ಕೆಫೆಯಲ್ಲಿ ಆಗಿರತಕ್ಕಂಥದ್ದು ಬಾಂಬ್ ಬ್ಲಾಸ್ಟೇನಾ? ಇಲ್ಲಿ ಇದುವರೆಗೂ ಸಾಕಷ್ಟು ಅನುಮಾನಗಳಿತ್ತು, ಬಾಯ್ಲರ್ ಸ್ಫೋಟ ಆಗಿಬಿಟ್ಟಿದೆಯಾ, ಬೇರೆ ಥರ ಸ್ಫೋಟ ಆಗಿಬಿಟ್ಟಿದೆಯಾ ಅಂತೇಳಿ. ಆದರೆ ಬಹುತೇಕ ಬಾಂಬ್ ಬ್ಲಾಸ್ಟೇ ಎನ್ನುವ ನಿರ್ಧಾರಕ್ಕೆ ಬರುವುದಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು ಜಾಸ್ತಿ ಸಿಗ್ತಾ ಇದೆ. ಇಲ್ಲಿ ಸುಧಾರಿತ ಸ್ಫೋಟಕ ವಸ್ತು ಬಳಸಿರೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಅಫಿಷಿಯಲ್ ಇನ್ಫಾರ್ಮೇಷನ್ ಅಷ್ಟೇ ನಾವು ವೇಟ್ ಮಾಡ್ತಾ ಇದ್ವಿ. ಅದೆಂಥದ್ದು ಅಲ್ಯೂಮಿನಿಯಂ ದ್ರಾವಣ ಸಿಕ್ಕಿದೆ ಅಂತ. ಈ ದ್ರಾವಣ ಹೇಗೆ ಸಿಕ್ಕಿಬಿಡುತ್ತೆ? ಸುಧಾರಿತ ಸ್ಫೋಟಕ ವಸ್ತುವನ್ನು ಬಳಸಿರೋದು ಕನ್ಫರ್ಮ್ ಆಗ್ತಾ ಇದೆ ಆ ಮೂಲಕ ಅಂತ. ಅಲ್ಯೂಮಿನಿಯಂ ದ್ರಾವಣ ಸುಟ್ಟು ಹೋಗಿರ್ತಕ್ಕಂಥ ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಇಲ್ಲಿ ಯಾವುದೋ ಬ್ಯಾಗ್ ತಂದು ಅದರೊಳಗಡೆ ಸ್ಫೋಟಕ ಇಟ್ಟು ಬ್ಲಾಸ್ಟ್ ಮಾಡಿಸಿದ್ದಾರೆ ಅಂತ FSLನ ಫಾರೆನ್ಸಿಕ್ ಲ್ಯಾಬ್ರೋಟರಿ ಮೂಲಕವಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ವರದಿ, ಇನಿಷಿಯಲ್ ರಿಪೋರ್ಟ್ ಇದೆ, ಆರಂಭಿಕ ಹಂತದ್ದು. ಒಂದು ಬ್ಯಾಗ್ನಲ್ಲಿ ಅಲ್ಯೂಮಿನಿಯಂ ದ್ರಾವಣ ಸಿಕ್ಕಿದೆ ಅಂತ ಹೇಳಿ. ಹಾಗಾಗಿ ಇಲ್ಲೇನಾಗ್ತಾ ಇದೆ, ಸುಧಾರಿತ ಸ್ಫೋಟಕವನ್ನು ಏನಾದರೂ ಬಳಸ್ಬಿಟ್ರಾ ಇಲ್ಲಿ? FSL ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕ ಬಳಸಿರೋದು ಬಯಲಾಗ್ತಾ ಇದೆ. ರಿಮೋಟ್ನ ಮೂಲಕವಾಗಿ ಬ್ಲಾಸ್ಟ್ ಮಾಡಿರೋದು ಸಾಧ್ಯತೆ ಇದೆ. ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ನಾನಾ ಥರದ್ದು ಡಿವೈಸ್ಗಳು ಬರ್ತಾವೆ. ಅದರಲ್ಲಿ ಕೆಲವು ಒಂದು ಫೋನ್ ಕಾಲ್ ಮಾಡಿದ್ರೆ, ಅಲ್ಲೊಂದು ಮೊಬೈಲ್ ಫೋನ್ ಬಳಸಿದ್ರೆ ಅಥವಾ ಒಂದು ರಿಂಗ್ ಆದರೆ ಬ್ಲಾಸ್ಟ್ ಆಗುವ ರೀತಿಯಲ್ಲೋ, ಅಥವಾ ಸಿಮ್ ಕಾರ್ಡು ಆ ಒಂದು ವಿಧಾನದಲ್ಲೋ, ಇನ್ಯಾವುದೋ ಸ್ವಲ್ಪ ದೂರ 100 ಮೀಟ್ರೋ 150 ಮೀಟ್ರೋ 200 ಮೀಟ್ರೋ ಅಲ್ಲಿಂದ ಆಪ್ರೇಟ್ ಮಾಡಿದಾಗ ಇದು ಸಿಡಿಯುವಂಥ ವ್ಯವಸ್ಥೆ ಕೂಡ ಮಾಡಿಕೊಂಡಿರಬಹುದು. ಸೊ ಇನಿಷಿಯಲ್ ರಿಪೋರ್ಟ್ಸ್ ಅಪ್ಪ ಇದು, ನಾವು ಯಾವುದನ್ನು ಕನ್ಫರ್ಮ್ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ಆರಂಭಿಕ ಹಂತದಲ್ಲಿ ಇದೊಂದು ಸುಧಾರಿತ ಸ್ಫೋಟಕವನ್ನು ಬಳಸಿರಬಹುದು ಅಂತ. IED ರಿಲೇಟೆಡ್ ಅಂತೆ, IED ಅದರ ಸಂಬಂಧಿತವಾಗಿ ಏನನ್ನು ಬಳಸ್ಕೊಂಡು ಇಲ್ಲಿ ಬ್ಲಾಸ್ಟ್ ಮಾಡಿರಬಹುದು ಅಂತ. ಕಾರಣ ಬಾಯ್ಲರ್ ಏನಾದರೂ ಸ್ಫೋಟ ಆಗಿದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೋಟೆಲ್ ಒಳಗಡೆ ಹೋದ ತಕ್ಷಣ ಎಲ್ರಿ ಯಾವ ಸ್ಪಾಟಲ್ ರೀ ಆಗಿರೋದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಬಾಯ್ಲರ್ ಇತ್ತಪ್ಪ, ಇಷ್ಟು ಬಾಯ್ಲರ್ ಇತ್ತು ನಮ್ಮ ಹೋಟೆಲಲ್ಲಿ, ಇದೊಂದು ಸಿಡಿದು ಹೋಗ್ಬಿಟ್ಟಿದೆ ನೋಡಿ ಅಂತ ಹೇಳ್ಬಹುದಾಗಿತ್ತು. ಆ ಥರದ್ದು ನಡೆದಿಲ್ಲ ಅಲ್ಲಿ. ಜೊತೆಗೆ ನಡೆದಿರೋದು ಎಲ್ಲಿ ಅಂತ ಹೇಳಿದ್ರೆ, ನಡೆದಿರೋದು ಸೊ ಯಾರ್ಯಾರಿಗೆ ಹೇಟ್ ಆಗಿದೆಯೋ ಈ 3 ಜನ ಹಾಸ್ಪಿಟಲ್ ನೋಡ್ಕೊ ಬಂದೆ. ಇನ್ನು 5 ಜನ ವೈದ್ಯರಲ್ಲಿ ಇದ್ದಾರೆ. ವೈದ್ಯರಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಅಲ್ಲಿ ಬಿಡಿ. ಅಲ್ಲ ಮೇಡಮ್, ಈಗ ಇಲ್ಲ, ಅದಕ್ಕೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತೀವಿ. ಇಲ್ಲ, ಅದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತೀವಿ. ತನಿಖೆ ನಡೀತಾ ಇದೆ. ಇಲ್ಲ, ತನಿಖೆ ನಡೀತಾ ಇದೆ ಅಷ್ಟೇ ಗೊತ್ತು. ಸ್ಪಾಟ್ ಹೋಗಿದೆ. ಇಲ್ಲ, ಆತರ ಏನೂ ಇರ್ಲಿಲ್ಲ. ಮಾದೇಪುರ ಬಹಳ ಶಾಂತಿಯುತವಾಗಿತ್ತು. ಸೊ ಈ ತರ ಆಗಿರೋದು ಬಹಳ ನೋವಾಗಿದೆ ನನ್ಗೂನು. ನಾನು ಈ ಸ್ಪಾಟ್ ವೀಕ್ಷಣೆ ಮಾಡಿದೀನಿ. ಈಗ ಪೇಷಂಟ್ ಒಬ್ಬರಿಗೆ ಸ್ವಲ್ಪ 30% ಇಂಜೂರಿ ಆಗಿರೋದಕ್ಕೆ ಅವ್ರಿಗೆ ಸ್ವಲ್ಪ ಸೀರಿಯಸ್ ಇದೆ. ಭೇಟಿ ಕೊಡ್ತಾ ಇದ್ರ ಮೇಡಮ್? ಹೌದು. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಪಟೇಲ್ ಸಂಪರ್ಕ ಇದ್ದಾರೆ. ಸಂತೋಷ್ ಪಟೇಲ್, ನಾವು ನೋಡ್ತಾ ಇದ್ದೀವಿ ಇಲ್ಲಿ ಇದೀಗಷ್ಟೇ ಮಾತನಾಡ್ತಾ ಇದ್ರು ಮಂಜುಳಾ ನಿಂಬಾವಳಿ, ಮಹದೇವಪುರ ಭಾಗದ ಶಾಸಕಿಯವರು. ಅಂದರೆ ಒಬ್ಬರಿಗೆ 30% ಅಷ್ಟು ಗಾಯ ಆಗಿದೆ ಅಂತ ಹೇಳಿ. ರಾಮೇಶ್ವರಂ ಕೆಫೆಯ ಈ ಒಂದು ಸ್ಫೋಟ ಇತ್ತಲ್ಲ, ಇನಿಷಿಯಲಿ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಹೋಗೋದಾದರೆ, ಅಂದರೆ ಇದು ಒಂದು ಬಾಯ್ಲರ್ ಬ್ಲಾಸ್ಟ್ ಆದಾಗ ಹೋಟೆಲ್ ಒಳಗಡೆ ವಿಸಿಟ್ ಮಾಡಿಬಿಟ್ರೆ ಸಾಕು, ಇದು ಬಾಯ್ಲರ್ ಬ್ಲಾಸ್ಟ್ ಆಗಿದೆಯಾ ಇಲ್ಲೋ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಯಾರೋ ಅಲ್ಲಿ ಊಟ ಮಾಡಿ ಕೈ ತೊಳೆಯುವ ಜಾಗದಲ್ಲಿ ಅಲ್ಲಿ ಸಿಡಿದಿರೋದು ಅಂತ. ನಮಗೆ ಯಾವ ರೀತಿಲಿ ಚೆಕ್ ಮಾಡಿಕೊಂಡ್ರೂ ಕೂಡ ಕೈ ತೊಳೆಯೋ ಜಾಗದಲ್ಲಿ ಏನೂ ಇರಲ್ಲ, ಅಡುಗೆ ಬೇಯಿಸುವಂಥದ್ದು ಇರಲ್ಲ, ಸಿಲಿಂಡರ್ಗಳು ಕೂಡ ಅಲ್ಲಿ ಇಟ್ಟಿರಲ್ಲ, ಅಥವಾ ಬಾಯ್ಲರ್ ಕೂಡ ಅಲ್ಲಿ ಆ ಒಂದು ಸ್ಪಾಟ್ಗೆ ಬರಲ್ಲ ಅಂತ ಆದಾಗ, ಹಾಗಾದರೆ ಸಿಡಿದಿದ್ದೇನು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಅಲ್ವಾ ಅಂತ. ಖಂಡಿತವಾಗಿ ರಮಕಾಂತ್, ಏನಂತ ಹೇಳಿದ್ರೆ ಸ್ಫೋಟಕ ಆಗಿರುವಂಥದ್ದು ಹ್ಯಾಂಡ್ ವಾಶ್ ಏನು ಮಾಡ್ತಾರೆ ಅಲ್ಲಾಗಿರುವಂಥದ್ದು. ಒಂದು ವೇಳೆ ಸ್ಫೋಟ ಸಿಲಿಂಡರ್ ಆಗಲಿ ಬಾಯ್ಲರ್ ಸ್ಫೋಟ ಆಗಿದ್ರೆ ಕಿಚನ್ ಏನು ಹೇಳ್ತೀವಿ ಅಲ್ಲಿ ಸ್ಫೋಟ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಆಗಿರುವಂತದ್ದು ಕೈ ತೊಳೆಯುವಂತ ಜಾಗ ಏನು ಹ್ಯಾಂಡ್ ವಾಶ್ ಏನ್ ಹೇಳ್ತೀವಿ, ಅಂದ್ರೆ ನಾವಿಲ್ಲೇನ್ ಕಾಣ್ತಾ ಇದ್ವಿ, ಇಲ್ಲಿ ಕೌಂಟರ್ ಕಾಣ್ತಾ ಇದೆ, ಇದರ ಹಿಂಭಾಗದ ಜಾಗ ಏನಿದೆ ಅಲ್ಲಿ ಒಂದು ಹ್ಯಾಂಡ್ ವಾಶ್ಗೆ ಸಿಂಕ್ ಅನ್ನ ಮಾಡಲಾಗಿದೆ, ಅಲ್ಲಿ ಒಂದು ಬ್ಲಾಸ್ಟ್ ಆಗಿರುವಂತದ್ದು. ಸೊ ಹೀಗಾಗಿ ಇದನ್ನ ಸಿಲಿಂಡರ್ ಆಗಿ ಬಾಯ್ಲರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಈಗಾಗಲೇ ಕೆಲವೊಂದು CC ಕ್ಯಾಮ್ರಾಗಳೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಂತ 3 ಜನ ಅನುಮಾನಾಸ್ಪದವಾಗಿ ಓಡಾಡಿರುವುದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು.
ಆಗಿರುವಂಥದ್ದು. ಅದರ ಜೊತೆಗೆ ಸ್ಫೋಟಕಗಳನ್ನ ಇಟ್ಟೇ ಇದು ಸ್ಫೋಟ ಆಗಿದೆ ಅನ್ನೋದು ಪ್ರಾಥಮಿಕ ಹಂತದ ತನಿಖೆ ವೇಳೆಯಲ್ಲಿ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಐಡಿ ಏನು ಸ್ಫೋಟಕ್ಕೆ ಇರುತ್ತೆ ಅದನ್ನು ಇಟ್ಟು ಸ್ಫೋಟ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಸ್ಥಳಕ್ಕೆ FSL ಇಂದ ಬಾಂಬ್ ಸ್ಕ್ವಾಡ್ ಇರ್ಬೋದು, NIA ಅಧಿಕಾರಿಗಳಿರ್ಬೋದು, ATS ಅವರು ಇರ್ಬೋದು, ಮತ್ತೆ DG ಖುದ್ದಾಗಿ ಭೇಟಿಯನ್ನು ನೀಡಿದ್ದಾರೆ, ನಗರ ಪೊಲೀಸ್ ಆಯುಕ್ತರು ಬಂದಿದ್ದಾರೆ, ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಬಂದು ಈ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಸರಿಯಾಗಿ 1 ಗಂಟೆ 39 ನಿಮಿಷಕ್ಕೆ ಈ ಸ್ಫೋಟ ಆಗಿದೆ ಅಂತ ಮಾಹಿತಿಯನ್ನು ಬರ್ತಾ ಇರುವಂಥದ್ದು. ಈ ಮಾಹಿತಿಯನ್ನು ಆಧರಿಸಿ ಅವರು ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ ಮತ್ತು ಸ್ಫೋಟಕ್ಕೆ ನಿಜವಾದ ಕಾರಣ ಏನಿರ್ಬೋದು ಅನ್ನೋದ್ರ ಬಗ್ಗೆ ಕಲೆ ಹಾಕ್ತಿರುವಂಥದ್ದು. ಸ್ಫೋಟಗೊಂಡ ಸ್ಥಳದಲ್ಲಿ ಸಿಕ್ಕಂತ ಕಚ್ಚಾ ವಸ್ತುಗಳೇನಿದೆ ಅವೆಲ್ಲವನ್ನ ಈಗಾಗಲೇ FSL ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂಥದ್ದು ಮತ್ತು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಯಾವಾಗ ಸ್ಫೋಟಗಳಿತೋ ರಾಮೇಶ್ವರ ಕಫೆಯಿಂದ ಒಳಗೆ ಇದ್ದಂತಹ ಏನು ಗ್ರಾಹಕರು ಕೂಡ ಹೊರಗೆ ಓಡ್ ಬಂದಿರುವಂಥದ್ದು ನೋಡ್ಬೋದು ದೃಶ್ಯಾವಳಿಗಳು. ಓಕೆ, ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ. ಸೊ ಇಂಜುರಿ ಅಂತೂ ಆಗಿದೆ, 8 ಜನರಿಗೆ ಇಂಜುರಿ ಆಗಿದೆ. ಅಲ್ಲಿ CCTV ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ. ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ, ಇದು ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಇನ್ನೂ ತನಿಖೆ ನಡೀತಾ ಇದೆ. ಉಗ್ರರ ಕೃತ್ಯ ಅನ್ನುವಂಥ ರೀತಿಯಲ್ಲಿ ಉಗ್ರರ ಕೃತ್ಯನ ಅಥವಾ ಇದೇನು ಉಗ್ರರು ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ, ತನಿಖೆ ನಡೀತಾ ಇದೆ. ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಹೋಗಿ ಅಲ್ಲಿಗೆ. ಸೊ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಏನು. ಅದು ಸ್ಫೋಟಕ ಭಾರಿ ಪ್ರಮಾಣದ ಅಥವಾ ಏನು ಸ್ಫೋಟಕ ಭಾರಿ ಪ್ರಮಾಣ ಏನಿಲ್ಲ, ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಎಲೆಕ್ಷನ್ ಟೈಮು ಇದೆಲ್ಲ ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎತ್ತಕ್ಕೆ ಶುರು ಮಾಡ್ತಾರಲ್ಲ ಸರ್? ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು, ಬಟ್ ನಡೀಬಾರ್ದು. ಬಟ್ ನೋಡೋಣ ಅದೇನು ಅಂತ. ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟ್ ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲಿ ಆಗಿಬಿಟ್ರೆ ಅದು ಸಣ್ಣ ಪ್ರಮಾಣದಲ್ಲಾಗಿತ್ತು. ಬಿಟ್ಟರೆ ಪುನಃ ಆಗಿರಲಿಲ್ಲ. BJP ಗೌರ್ಮೆಂಟಲ್ಲೇ ಆಗಿದ್ದವರು. ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ. ಬಟ್ ಯಾರು ಅದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡು. ಸರ್, ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ. ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್, ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ, ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀವಿ ಸರ್? ಇಲ್ಲ, ರಾಜಕಾರಣ ಮಾಡಬಾರ್ದು. ಈಗ ಬ್ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ, ಅದರಲ್ಲಿ ರಾಜಕೀಯ ಇದೆ. ನಾನು ಎಲ್ಲ ಕೋಆಪರೇಟ್ ಮಾಡಬೇಕು. ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಕಾನೂನು. ಉನ್ನತ ಮಟ್ಟದ ತನಿಖೆಗೆ ಎಲ್ಲ ಗೊತ್ತಾಗಲಪ್ಪ, ಏನು ಇನ್ನೂ ಗೊತ್ತಿಲ್ವಲ್ಲಯ್ಯ. ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು. ಪೊಲೀಸ್ನವ್ರ ಜೊತೆ ಮಾತಾಡಿದೆ. ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್, ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಒಂದು ಚಿಕ್ಕ ಬ್ಯಾಗ್ ಇಟ್ಟಿದ್ರು ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲಿ ಕ್ಯಾಶಿಯರ್ ಇದ್ನಲ್ಲ, ಅವನು ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವನು ಕ್ಯಾಶಿಯರ್ ಹತ್ರ ಹೋಗಿ ಬಿಲ್ ತಗೊಂಡು ಎಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಂಡಿ ತಿಂದಿದ್ದಾನೆ. ಅಲ್ಲೇ ಬ್ಯಾಗ್ ಇಟ್ಕೊಂಡು ಬಂದಿದ್ದಾನೆ. ಗಾಯಗಳಿಗೆ ಪರಿಹಾರದ ವಿಚಾರ, ಗಾಯಗಳಿಗೆ ಪರಿಹಾರ ನೋಡೋಣ, ಅದು ಏನು ಅಂತ ಗೊತ್ತಿಲ್ಲ ನನಗೆ. ಈಗ ಹೋಮ್ ಮಿನಿಸ್ಟರ್ ಬರಲಿ ಸರ್. ಈಗ ಅಲ್ಲಿ ಒಂದು ನಿಮಿಷ ಸರ್, ಅಲ್ಲಿ ಅಂದರೆ ಫಾರಿನರ್ಸ್ ಯಾರು ಪರ್ಟಿಕ್ಯುಲರ್ ಯಾರನ್ನ ಟಾರ್ಗೆಟ್ ಮಾಡಿದ್ದ ಆ ಥರದ್ದು ಏನಾದ್ರು ವಿಚಾರಗಳಿದೆಯಾ ಸರ್ ಅಲ್ಲಿ? ಇಲ್ಲಪ್ಪ, ಏನು ಗೊತ್ತಾಗಿಲ್ಲ ರೀ, ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಪುನಃ ಮಾತಾಡ್ತೀನಿ ನಾನು. ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡು ಅಂತ ಹೇಳಿದ್ದೀನಿ ಕಮಿಷನ್ರಿಗೆ. ಅದು ಪೂರ್ಣ ಮಾಹಿತಿ ಸಿಕ್ಕಿದ ಮೇಲೆ ಮತ್ತೆ ಹೇಳ್ತೀನಿ ನಾನು.